ಒಬ್ಬ SSLC ಸ್ಟೂಡೆಂಟ್ಗೆ ಮೊನ್ನೆ ತಾನೇ ನಮ್ಮ ಊರಲ್ಲೇ ನಡೆದಂತಹ ಘಟನೆ. SSLC ವಿದ್ಯಾರ್ಥಿಯೊಬ್ಬನಿಗೆ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿ 1200 ರೂಪಾಯಿಗಳು ಬೇಕಿತ್ತು. ಅವನಮ್ಮ ಡೈಲಿ ವೇಜಸ್ ಆ ಕೆಲಸವನ್ನ ಮಾಡ್ತಾ ಇದ್ದದ್ದು. ಅಪ್ಪ ಕುಡುಕ, ಅಪ್ಪ ಮನೆಗೆ ಯಾವ ದುಡ್ಡನ್ನು ತಂದು ಹಾಕ್ತಾ ಇರಲಿಲ್ಲ. ಇವನ ಅಮ್ಮನ ಹತ್ರ ಕೇಳ್ತಾನೆ, ನನಗೆ 1200 ರೂಪಾಯಿ ಬೇಕು, ನನ್ನ ಕ್ಲಾಸ್ ನಿಂದ ಟೂರಿಗೆ ಹೋಗ್ತಾ ಇದ್ದಾರೆ, ನನಗೆ ಹೋಗಬೇಕು. ಅಮ್ಮ ಎಲ್ಲಿಂದ ತಂದು ಕೊಡ್ಲಿಕ್ಕೆ ಸಾಧ್ಯ? ಅಮ್ಮ ಹೇಳಿದ್ಲು, ನಮ್ಮ ಹತ್ರ ದುಡ್ಡು ಆಗಬೇಕಾಗಿದ್ರೆ ನಾವು ಹೋಗುವ, ಈ ಸಲ ನೀನು ಓದಪ್ಪ, ನನ್ನ ಹತ್ರ ಕಟ್ಲಿಕ್ಕೆ ದುಡ್ಡಿಲ್ಲ ಅಂತ. ಆ ಮಗು ರಾತ್ರಿ ಅಮ್ಮ ಮಲಗಬೇಕಾಗಿದ್ರೆ ಮನೆಯ ಹೊರಗಡೆ ಹಳ್ಳಿಗಳಲ್ಲಿ ಒಂದು ಸಣ್ಣ ಜಗಲಿ ಅಂತಿರತ್ತೆ, ಆ ಜಗಲಿಗೆ ಚಾಚಿಕೊಂಡಿದ್ದಂತಹ ಮರದ ಪಕ್ಕಾಸಿಗೆ ನೇಣನ್ನ ಹಾಕಿ ಸುಸೈಡ್ ಮಾಡ್ಕೊಳ್ತಾನೆ. 10ನೇ ತರಗತಿಯ ವಿದ್ಯಾರ್ಥಿ. ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಟೂರಿಗೆ ಹೋಗ್ಲಿಲ್ಲ ಅಂತ ಹೇಳಿ ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಆಡಿಕೊಳ್ತಾರೆ. ನಾನು ಸೋತವನು ಅಂತ ಹೇಳ್ತಾರೆ, ನಾನು ದರಿದ್ರದವನು ಅಂತ ಹೇಳ್ತಾನೆ, ನಾನು ಬಡವ ಅಂತ ಹೇಳ್ತಾನೆ, ನನಗೆ ಅದನ್ನ ಅಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಸುಸೈಡ್ ಮಾಡ್ತಾನೆ. ಎಲ್ಲವನ್ನ ಕೊಟ್ಟಂತಹ ಅಮ್ಮ ಮಗ ಸೋಲಿಗೆ ಅಂಜುವುದರಿಂದ ಅನಾಥಳಾಗಿ ಇವತ್ತು ಮನೆಯಲ್ಲಿ ಕುತ್ಕೊಂಡಿದ್ದಾಳೆ. ಇಂತಹ ಅಂಜುಬುರುಕರಿಂದ ರಾಷ್ಟ್ರದ ನಿರ್ಮಾಣ ಆಗ್ತಾನೆ ಸಾಧ್ಯ? ಅಮಿತಾಬ್ ಬಚ್ಚನ್ ರೇಡಿಯೋ ಸ್ಟೇಷನ್ಗೆ ಹೋಗಿ ಇಂಟರ್ವ್ಯೂ ಕೊಡಬೇಕಾಗಿದ್ರೆ ಅಲ್ಲಿ ಇಂಟರ್ವ್ಯೂ ಮಾಡಿದವರೆಲ್ಲ ಹೇಳ್ತಾರಂತೆ, ನಿನ್ನ ವಾಯ್ಸ್ ತುಂಬಾ ಗಡಸಾಗಿದೆ, ನೀನ್ ರೇಡಿಯೋ ಸ್ಟೇಷನ್ ಅಲ್ಲಿ ಜಾಕಿ ಆಗಿ ಕೆಲಸ ಮಾಡ್ಲಿಕ್ಕೆ ನೀನ್ ಅನ್ಫಿಟ್ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ವಿದ್ಯಾರ್ಥಿಗಳೇ, ಅದೇ ಅಮಿತಾಬ್ ಬಚ್ಚನ್ ಆ ನಂತರ ದಶಕಗಳ ಕಾಲ ಇವತ್ತಿನವರೆಗೂ ಕೂಡ ಬಾಲಿವುಡ್ ಅನ್ನ ಆಳ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಸೋಲಿಗೆ ಅಂಜದೆ ಇರುವಂತಹ ವ್ಯಕ್ತಿತ್ವದಿಂದ